ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಟುಡೇ ವಿಡಿಯೋ ಗೋಧಿ ಹಿಟ್ಟು ಮತ್ತು ಶೇಂಗಾ ಬೀಜವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಒಂದು ಬಿಸ್ಕೆಟ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ಹೆಲ್ತಿ ಬಿಸ್ಕೆಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲು ಒಂದು ಶೇಂಗಾ ಬೀಜವನ್ನು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇದನ್ನು ಮೊದಲು ಫ್ರೈ ಮಾಡಿ ಆಲ್ರೆಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಜೊತೆಗೆ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಅರ್ಧ ಬೌಲ್ ಸಕ್ಕರೆ, ಒಂದು ಅರ್ಧ ಬೌಲ್ ತುಪ್ಪ ತೊಗೊಂಡಿದ್ದೀನಿ. ಮತ್ತು ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ ಫ್ಲೇವರ್ಗೋಸ್ಕರ ಅಷ್ಟೇ. ತುಪ್ಪ ಇಷ್ಟೊಂದು ಹೋಗೋದಿಲ್ಲ, ಒಂದು 1/4 ಕಪ್ ಹೋಗುತ್ತೆ ಅಷ್ಟೇ. ಇದ್ರ ಜೊತೆಗೆ ಮಿಲ್ಕ್ ಪೌಡ್ರು 2 ಸ್ಪೂನ್ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಫ್ರೈ ಮಾಡಿರುವ ಶೇಂಗಾ ಬೀಜವನ್ನು ಹಾಕ್ಕೊಂಡು ಮತ್ತು ಸಕ್ಕರೆ ಬದಲು ಬೆಲ್ಲವನ್ನು ಕೂಡ ತೊಗೋಬೋದು. ಸಕ್ಕರೆ ಕ್ವಾಂಟಿಟಿ ಅರ್ಧ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಜೊತೆಗೆ ಏಲಕ್ಕಿನ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ಈ ಪೌಡ್ರನ್ನು ಒಂದು ತಾಟಿಗೆ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಿಲ್ಕ್ ಪೌಡ್ರನ್ನ ಹಾಕಿ ನಂತರ ಸ್ವಲ್ಪ ಉಪ್ಪು, ಬೇಕಿಂಗ್ ಪೌಡ್ರು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಫ್ರೀ ಹೀಟ್ ಮಾಡಲಿಕ್ಕೆ ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕೂಡ ಇಟ್ಕೊಂಡಿದ್ದೀನಿ. ಅದು ಕೂಡ ಕಲಸೋ ಅಷ್ಟರಲ್ಲಿ ಹೀಟ್ ಆಗುತ್ತೆ. ನೋಡಿ, ಇವಾಗ ಈ ಹಿಟ್ಟನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಇಲ್ಲಿ ತುಪ್ಪ ಭಾಳ ಹೋಗೋದಿಲ್ಲ, ಒಂದು 1/4 ಕಪ್ ಆದರೆ ಸಾಕಾಗುತ್ತೆ. ನೋಡಿ ಹಾಕ್ಕೋಬೇಕು. ಕಲಿಸ್ಕೊಂಡು ನಂತರ ಬೇಕಾದರೆ ಹಾಕ್ಕೊಳ್ಳಿ. ಕುಕ್ಕರ್ ಬದಲು ದೋಸೆ ಹಂಚನ್ನು ಕೂಡ ಇಟ್ಟು ಒಂದು ತಟ್ಟೆಯಲ್ಲೇ ಹಾಕಿ ಇದನ್ನು ಹೀಟ್ ಮಾಡ್ಬೋದು. ಈ ಮೆಥಡಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ರೀತಿಯೂ ಮಾಡಿದ್ದೀನಿ. ಕುಕ್ಕರಲ್ಲೂ ಮಾಡೀನಿ, ದೋಸೆ ಹಂಚಲ್ಲಿಟ್ಟು ಕೂಡ ಮಾಡಿದ್ದೀನಿ. 2 ಚೆನ್ನಾಗಿ ಬಂದಿದೆ. ದೋಸೆ ಹಂಚಲ್ಲಿ ಮಾಡೋದು ಇನ್ನೂ ಬೇಗ ಆಗುತ್ತೆ. ನೋಡಿ, ಹಿಟ್ಟನ್ನು ನಾದಬಾರ್ದು, ಈ ರೀತಿ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಎಲ್ಲವನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಥರ ಎಲ್ಲ ಕಲಿಸ್ಕೋಬೇಕು. ನೋಡಿ, ಇವಾಗ ಕಲಸಿ ಆಗಿದೆ. ನಾನಿಲ್ಲಿ ಒಂದು ಬಾಳೆ ಎಲೆನ ತೊಗೊಂಡಿದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಅದನ್ನು ಕೂಡ ತೊಗೋಬೋದು, ಇಲ್ಲ ಅಂದ್ರೂ ನಡೆಯುತ್ತೆ. ಈ ಬಾಳೆ ಎಲೆಗೆ ಸ್ವಲ್ಪ ತುಪ್ಪ ಹಾಕಿ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಈ ಎಲೆ ಇಲ್ಲದೆ ಇದ್ರೂ ತಟ್ಟೆಗೆ ಕೂಡ ಇದೇ ರೀತಿ ಹಾಕ್ಕೊಂಡು ತುಪ್ಪ ಮತ್ತು ಹಿಟ್ಟನ್ನು ಹಾಕ್ಕೊಂಡು ಡೈರೆಕ್ಟಿಗೆ ಕೂಡ ಇಡ್ಬೋದು. ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಫಸ್ಟ್ಗೆ ಒಂದಿಲ್ಲಿ ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಸೈಜು ಮತ್ತು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡಿಕೊಂಡು ನಂತರ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಇನ್ನು ಉಳಿದವನ್ನೆಲ್ಲ ಈ ರೀತಿ ಉಂಡೆ ಮಾಡಿಕೊಂಡು ನಾನಿಲ್ಲಿ ವಾಟರ್ ಬಾಟಲ್ ಕ್ಯಾಪ್ ತೊಗೊಂಡಿದ್ದೀನಿ. ಇದು ಓಪನ್ ಕ್ಯಾಪು. ಇದರಲ್ಲಿ ತುಂಬ ಬೇಗ ಆಗುತ್ತೆ, ಈಸಿ ಆಗುತ್ತೆ ಅಂತ. ನೋಡಿ, ಡ್ರೈ ಫ್ರೂಟ್ಸ್ನ ಕೂಡ ಕೆಳಗಡೆ ಹಾಕಿ ಮೇಲ್ಗಡೆ ಈ ಹಿಟ್ಟನ್ನು ಹಾಕಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ರೆಡಿಯಾಗುತ್ತೆ ಬೇಗ ಬಿಸ್ಕೆಟು. ಸೈಜ್ ಕೂಡ ಅಷ್ಟೇ, ಸ್ವಲ್ಪ ತೆಳುವಾಗೇ ಇರಲಿ, ಭಾಳ ದಪ್ಪ ಇರೋದು ಬೇಡ. ನೋಡಿ, ಶೇಪ್ ಚೆನ್ನಾಗಿ ಬಂದಿದೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಬಿಸ್ಕೆಟ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಯೂಸ್ ಮಾಡ್ದೇ ಇದು ಒಂದು ರೀತಿ ಗೋಧಿ ಹಿಟ್ಟಲ್ಲಿ ಬೆಣ್ಣೆ ಬಿಸ್ಕೆಟ್ ಥರನೇ ನಾವು ಮಾಡ್ಕೋಬೋದು. ಸೇಮ್ ಬೆಣ್ಣೆ ಬಿಸ್ಕೆಟ್ ಟೇಸ್ಟೇ ಬರುತ್ತೆ. ಸಕ್ಕರೆ ಬದಲಾಗಿ ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು. ಈ ಬಿಸ್ಕೆಟ್ಗಳನ್ನು ಹೀಟ್ ಮಾಡಲಿಕ್ಕೆ ಕುಕ್ಕರಲ್ಲಾದರೆ ಒಂದು 20-25 ನಿಮಿಷನಾದರೂ ತೊಗೊಳುತ್ತೆ. ದೋಸೆ ತವಾದ ಮೇಲೆ ಡೈರೆಕ್ಟಾಗಿ ಇಟ್ಟರೆ ಒಂದು 15 ನಿಮಿಷ ಸಾಕಾಗುತ್ತೆ. ಫ್ಲೇಮ್ ಮಾತ್ರ ಮುಗಿಯೋವರೆಗೂ ಪೂರ್ತಿ ಲೋ ಫ್ಲೇಮಲ್ಲೇ ಇವನ್ನ ಹೀಟ್ ಮಾಡಿ ಬೇಯಿಸ್ಕೋಬೇಕು. ನೋಡಿ, ಬಿಸ್ಕೆಟು ಇಷ್ಟು ಈಸಿಯಾಗಿ ಬರ್ತಾ ಇದೆ. ಈ ರೀತಿ ಕ್ಯಾಪ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಆರಾಮಾಗಿ ಮಾಡ್ಬೋದು. ಕೈಯಲ್ಲಿ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪೂರ್ತಿ ತುಪ್ಪವನ್ನೇ ಉಪಯೋಗಿಸಿದ್ದೀನಿ. ನೋಡಿ, ಎಲ್ಲ ಬಿಸ್ಕೆಟ್ಗಳು ಇವಾಗ ರೆಡಿಯಾಗಿದೆ. ನಾನಿಲ್ಲಿ 2ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಒಂದಕ್ಕೊಂದು ಬೆಂದ ನಂತರ ಒಂದಕ್ಕೊಂದು ಅಗಲ ಆಗುತ್ತೆ. ಆದ್ದರಿಂದ ನಾನು 2ರಲ್ಲಿ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳಕ್ಕೆ ಗ್ಯಾಸ್ಕೆಟ್ ತೆಗೆದಿಡಬೇಕು ಮತ್ತು ವಿಸಲ್ ಕೂಡ ತೆಗಿಬೇಕು. ಒಂದು 25 ನಿಮಿಷ ನಂತರ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಬೆಣ್ಣೆ ಬಿಸ್ಕೆಟ್ ಥರನೇ ತುಂಬ ಚೆನ್ನಾಗಿ ಬಂದಿದೆ ಬಿಸ್ಕೆಟು.
ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.